ಪಠ್ಯಕ್ರಮದ ಹೊರತಾದ ಪ್ರಶ್ನೆಗಳನ್ನ ಸಿಇಟಿ ಪರೀಕ್ಷೆಯಲ್ಲಿ ಕೇಳಿ ಗೊಂದಲವನ್ನ ಸೃಷ್ಟಿ ಮಾಡಲಾಗಿತ್ತು. ಆದರೆ ಈ ಗೊಂದಲಕ್ಕೆ ಉನ್ನತ ಶಿಕ್ಷಣ ಇಲಾಖೆ ತೆರೆ ಎಳೆದಿದೆ. ಸಿಇಟಿ ಮರುಪರೀಕ್ಷೆ ನಡೆಸಲ್ಲ, ಔಟ್ ಆಫ್ ಸಿಲೆಬಸ್ ಪ್ರಶ್ನೆಗಳೇ ಔಟ್. ಎಸ್, ಸಿಇಟಿ ಪರೀಕ್ಷೆಯಲ್ಲಿ ಪಠ್ಯಕ್ರಮ ಹೊರತಾದ ಪ್ರಶ್ನೆಗಳು ಬಂದ ಹಿನ್ನೆಲೆ ಉನ್ನತ ಶಿಕ್ಷಣ ಇಲಾಖೆ ಅಂತಿಮ ನಿರ್ಧಾರ ಪ್ರಕಟ ಮಾಡಿದೆ. ಔಟ್ ಆಫ್ ಸಿಲೆಬಸ್ ಕೇಳಿದ ಪ್ರಶ್ನೆಯನ್ನ ಬಿಟ್ಟು ಉಳಿದ ಪ್ರಶ್ನೆಗಳ ಅಂಕಕ್ಕೆ ಪರಿಗಣಿಸಲು ನಿರ್ಧರಿಸಿದೆ. ಇನ್ನು ತಪ್ಪಾದ 2 ಪ್ರಶ್ನೆಗಳಿಗೆ ಮಾತ್ರ ಗ್ರೇಸ್ ಅಂಕ ನೀಡಲು ಸಮಿತಿ ಶಿಫಾರಸು ಮಾಡಿದೆ. ಹೌದು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಏಪ್ರಿಲ್ 18 ಮತ್ತು 19ರಂದು ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಗಣಿತ ಮತ್ತು ಜೀವಶಾಸ್ತ್ರ ವಿಷಯಗಳಿಗೆ ಪರೀಕ್ಷೆಯನ್ನು ನಡೆಸಿತ್ತು. 3 ಲಕ್ಷಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ರಾಜ್ಯಾದ್ಯಂತ ಪರೀಕ್ಷೆಯನ್ನು ಬರೆದಿದ್ರು. ಪರೀಕ್ಷೆಯ ನಂತರ ಅನೇಕ ಪ್ರಶ್ನೆಗಳು ಪಠ್ಯಕ್ರಮದ ಹೊರತಾಗಿ ಬಂದಿರುವ ಆರೋಪ ಕೇಳಿಬಂದಿತ್ತು. ಹೀಗಾಗಿ ಉನ್ನತ ಶಿಕ್ಷಣ ಇಲಾಖೆ ಪಠ್ಯಕ್ರಮದ ಹೊರತಾದ ಪ್ರಶ್ನೆಗಳ ಬಗ್ಗೆ ಪರಿಶೀಲಿಸಲು ಪರಿಣಿತರ ಸಮಿತಿಯನ್ನ ರಚಿಸಿತು. ಪರಿಣಿತರ ಸಮಿತಿಯು ಇದೀಗ ವರದಿಯನ್ನ ಸಲ್ಲಿಸಿದ್ದು, ಔಟ್ ಆಫ್ ಸಿಲೆಬಸ್ ಪ್ರಶ್ನೆಗಳನ್ನು ಕೈಬಿಡಲು ನಿರ್ಧರಿಸಲಾಗಿದೆ. ಒಟ್ಟು ಭೌತಶಾಸ್ತ್ರ 9, ರಸಾಯನಶಾಸ್ತ್ರ 15, ಗಣಿತ 15, ಜೀವಶಾಸ್ತ್ರ 11 ಅಂಕಗಳ ಔಟ್ ಆಫ್ ಸಿಲೆಬಸ್ ಪ್ರಶ್ನೆ ಕೈಬಿಡಲು ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ತಜ್ಞರ ಸಮಿತಿ ಶಿಫಾರಸು ಮಾಡಿದ್ದು, ಉನ್ನತ ಶಿಕ್ಷಣ ಇಲಾಖೆ ಕೂಡ ಒಪ್ಪಿಕೊಂಡಿದೆ. ಒಟ್ನಲ್ಲಿ ಸದ್ಯ ವಿದ್ಯಾರ್ಥಿಗಳಿಗೆ ಈ ಒಂದು ಆದೇಶ ರಿಲೀಫ್ ನೀಡಿದ್ದು, ಇದರಿಂದ ಪೋಷಕರು ಸಹ ನಿಟ್ಟುಸಿರು ಬಿಟ್ಟಿದ್ದಾರೆ. ಅಂತಿಮವಾಗಿ ಮೇ ಕೊನೆಯ ವಾರದಲ್ಲಿ ಫಲಿತಾಂಶ ಪ್ರಕಟವಾಗಲಿದೆ. ವೀರೇಶ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜ್ಯದ 2ನೇ ಅತಿ ದೊಡ್ಡ ಕೆರೆ, ಪ್ರವಾಸಿಗರ ಬ್ಯೂಟಿ ಸ್ಪಾಟ್ ಎಂದೇ ಹೆಸರು ಪಡೆದಿರುವಂತಹ ಕೆರೆಯಲ್ಲಿ ಬರದ ಛಾಯೆ ಆವರಿಸಿದೆ. ಇದೀಗ ಮೀನುಗಳ ಮಾರಣ ಹೋಮವೇ ನಡೀತಾ ಇದೆ. ಎಲ್ಲಿ ನೋಡ್ತಾ ಹೋಗೋಣ ಮನೆ. ಇದು ರಾಜ್ಯದ 2ನೇ ಅತಿ ದೊಡ್ಡ ಕೆರೆ. 100 ವರ್ಷಗಳ ಇತಿಹಾಸ ಹೊಂದಿರುವಂತಹ ಸಕರಾಯ ಪಟ್ಟಣದ 5,000 ಎಕರೆ ಪ್ರದೇಶದಲ್ಲಿರುವಂತಹ ಅಯ್ಯನ ಕೆರೆಯಲ್ಲಿ ವರ್ಷ ಪೂರ್ತಿ ನೀರಿರ್ತಿತ್ತು. ಆದರೆ ಈ ವರ್ಷ ಬರಸಿಡಿಲಿನಿಂದ ಕೆರೆಯಲ್ಲಿ ಕೆಲವೇ ಭಾಗ ಮಾತ್ರ ನೀರಿದೆ. ಬರದ ಛಾಯೆಯಿಂದ ಕೆರೆ ಖಾಲಿಯಾದಂತೆ ಭಾಸವಾಗ್ತಾ ಇದೆ. ನಾವು ಈಗ ನೋಡ್ದಂಗೆ ಈ ವರ್ಷನೇ ಇಷ್ಟೊಂದು ಫುಲ್ ನೀರ್ ಖಾಲಿ ಆಗಿರೋದು. ವರ್ಷ ನೀರಿರೋದು ಯಾವಾಗ್ಲೂ. ಈಗ ನೋಡ್ತಾ ಇದ್ದೆ, ನಾವು 15 ವರ್ಷದಿಂದ ನೋಡ್ತಾ ಇದೀನಿ. ಈಗ ಈ ತರ ಖಾಲಿ ಆಗಿರೋದು. ಸುಮಾರು ಈ ಕಡೆ ಉದ್ದೋಬನಹಳ್ಳಿ ಇಲ್ಲಿ ಏನಿದೆ, ಈ ಕಡೆಲ್ಲ ಸುಮಾರು ಅಡಿಕೆ ಗಿಡಕ್ಕೆಲ್ಲ ಇದೆ ನೀರು ಆಗ್ತದೆ. ಈಗ ಅದೇನೋ ಲೀಕೇಜ್ ಆಯ್ತು ಅಂತೇಳಿ ಎಲ್ಲ ನೀರೆಲ್ಲ ಕಡಿಗೆ ಹೋಗ್ತಾ ಇದೆ. ಕುಡಿಯೋ ನೀರು ಇಲ್ಲಿಂದಲೇ ಸಪ್ಲೈ ಆಗೋದು ಚಕ್ರಪಟ್ಟಣಕ್ಕೆ. ಅದೇ ಮೀನು ಸತ್ತೋಗಿರೋದ್ರಿಂದ ಸ್ಮೆಲ್ ಈಗ ಯಾರು ನೋಡೋಕ್ಕಾಗಲ್ಲ, ಇಳಿಯೋಕ್ಕಾಗಲ್ಲ. ಅದು ನೋಡಿ ಖಾಲಿ ಇದ್ರೂ ನೋಡೋಕೆ ಒಂಥರ ಚೆಂದ ಹಾಕ್ಯಾರೆ. ಈಗ ಸ್ಮೆಲ್ ಎಲ್ಲ ಬಂದ್ಬಿಟ್ಟಿದೆ, ಅದು ಸಣ್ಣ ಮೀನೆಲ್ಲ ಸತ್ತೋಗ್ಬಿಟ್ಟಿದೆಲ್ಲ ಸಿಕ್ಕಾಬಿಟ್ಟು. ಅತಿಯಾದ ರಣಬಿಸಿಲಿಗೆ ಕೆರೆಯಂಗಳ ಖಾಲಿಯಾಗಿದ್ದು, ಇರೋ ಅಲ್ಪ ಸ್ವಲ್ಪ ನೀರಿನಲ್ಲೇ ಭಾರಿ ಗಾತ್ರದ ಬಲೆಗಳನ್ನು ಬಳಸಿ ಮೀನುಗಾರಿಕೆಯನ್ನ ನಡೆಸಲಾಗ್ತಿದೆ. ಇದರಿಂದ ದೊಡ್ಡ ಗಾತ್ರದ ಮೀನುಗಳು ಬಲೆಗೆ ಸಿಲುಕಾಕೊಂಡ್ರೆ ಸಣ್ಣ ಮೀನುಗಳು ಸಾವನ್ನಪ್ತಾ ಇವೆ. ಕೆರೆಯ ದಡದಲ್ಲಿ ಸಾವಿರಾರು ಮೀನುಗಳ ಮಾರಣ ಹೋಮವೇ ನಡೆದು ಹೋಗಿದ್ದು, ಜನ ಹತ್ತಿರಕ್ಕೂ ಬಾರದಂತೆ ಕೆರೆಯಿಂದ ದುರ್ವಾಸನೆ ಬರ್ತಿದೆ. ಇತಿಹಾಸ ಪ್ರಸಿದ್ಧ ಅಯ್ಯನ ಕೆರೆ ಕಲುಷಿತಗೊಂಡಿದೆ ಅಂತಿದ್ದಾರೆ ಸ್ಥಳೀಯರು. ನಾವು ಈಜು ಕಲ್ತಿದ್ದೆ ಈ ಕೆರೆನಲ್ಲಿ. ಅವಾಗೆಲ್ಲ ನಮಗೆ ನೀರು ಯಾವಾಗಲೂ ಇರೋದು. ಹಾಗಾಗಿ ನಮ್ಮ ಸ್ನೇಹಿತರೆಲ್ಲ ಬಂದು ಈಜು ಕಲ್ತಿದ್ದೆ ಇಲ್ಲಿ. ಈಗ ಬರದ ಪರಿಸ್ಥಿತಿ ಜಾಸ್ತಿ ಆಗಿರೋದ್ರಿಂದ, ಮಳೆ ಇಲ್ಲದಿರೋದ್ರಿಂದ ಈಗ ಪೂರ್ತಿ ನಮ್ದೇನು 2,000 ಕುಟುಂಬಗಳು ಏನಿದೆಯೋ ಸುತ್ತಮುತ್ತ, ಅವರೆಲ್ಲ ಇದೇ ನೀರನ್ನ ಅವಲಂಬಿಸ್ಕೊಂಡಿರೋದು ನಾವು. ಮತ್ತು ತೋಟಕ್ಕೆ ಅದಕ್ಕೆ ಜಾಸ್ತಿ ಬಳಸೋದು ನಾವು. ಈಗ ಆಲ್ರೆಡಿ ಎರಡು ಸಲ ನೀರು ಬಿಟ್ಟಾಗಿದೆ. ಈಗ ಇರೋದು ನೀರು ಇಷ್ಟೇ, ಇದು ಕುಡಿಯೋದಕ್ಕೆ ನೀರಿಲ್ಲ. ಮತ್ತು ಏನಾಗ್ತದೆ, ಮೀನು ಹಿಡಿಯೋದು ಅವ್ರದ್ದೊಂದು ಕಾಟ ಆಗ್ಬಿಟ್ಟಿದೆ ನಮಗೆ.
ಅವ್ರು ಏನು ಎಲ್ಲ ಪೂರ್ತಿ ನೀರು ಕುಡಿಯೋಕೆ ನೀರು ಬರ್ತಾ ಇದೆ, ಎಲ್ಲ ಗಲೀಜ್ ನೀರು ಬರ್ತಾ ಇದೆ, ವಾಸನೆ. ಒಟ್ಟಾರೆ ಸಾವಿರಾರು ಎಕರೆ ಪ್ರದೇಶದಲ್ಲಿ ವರ್ಷ ಪೂರ್ತಿ ನೀರಿರ್ತಿದ್ದ ಅಯ್ಯನಕೆರೆ ಈಗ ಮೌನದಂತಾಗಿದೆ. ಕೆರೆ ಸಂಪೂರ್ಣವಾಗಿ ಕಲುಷಿತಗೊಂಡಿದ್ದು, ಇದೇ ನೀರನ್ನೇ ಸಖರಾಯಪಟ್ಟಣ ಸೇರಿದಂತೆ ಕೆಲವೆಡೆ ಕುಡಿಯಲು ಸರಬರಾಜು ಮಾಡಲಾಗ್ತಿದೆ ಎಂಬ ಆರೋಪ